ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರೇಶ್ವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ ಪಂಚಮ ಸ್ತೋತ್ರದಲ್ಲಿ 5ನೇ ಶ್ಲೋಕ. ಮಧುಸೂದನ ದಾನವ ಸಾಧನ ವಂದೇ ದೈವತಮೋದಿತ ವೇದಿತ ಪಾದ ತ್ರಿವಿಕ್ರಮ ನಿಷ್ಕ್ರಮ ವಿಕ್ರಮ ವಂದೇ ಸುಕ್ರಮ ಸಂಕ್ರಮ ಹುಂಕೃತ ವಕ್ತ್ರ. ಈ ಶ್ಲೋಕದಲ್ಲಿ ಕೇಶವಾದಿ ರೂಪಗಳನ್ನ ಸ್ತೋತ್ರ ಮಾಡ್ತಾ ಬರ್ತಾ ಇದ್ದಾರೆ ಅಂತ ನೋಡಿದ್ದೀವಿ. ಈ ಶ್ಲೋಕದಲ್ಲಿ ತ್ರಿವಿಕ್ರಮ 2 ರೂಪವನ್ನು ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ಮಧುಸೂದನಂ ಸ್ತೌತಿ, ದಾನವ ಸಾಧನ. ದಾನ ಅಂದ್ರೆ ದೈತ್ಯರು, ಅಷ್ಟರು, ಅವರನ್ನೆಲ್ಲ ಸಂಹಾರ ಮಾಡುವವನೇ ಅಂತ ಸಂಬುದ್ಧಿ ಸಂಬೋಧನ ಪ್ರಥಮ ಅಂತ. ದಾನವ ಸಾಧನ, ದಾನವರನ್ನ ಸಂಹಾರ ಮಾಡತಕ್ಕವನೇ ಮಧುಸೂದನ, ಮಧುನಾಮಕ ದೈತ್ಯನ ಸಂಹಾರ ಮಾಡಿದವನೇ ಅಂತ ಅರ್ಥ. ಮಧುಸೂದನ ದಾನವ ಸಾಧನ ಒಂದೇ. ದೈವತ ಮೋದನ, ದೈವತ ಮೋದನ ಅಂದ್ರೆ ದೇವತಾನಾಂ ಮೋದನ, ಮೋದಿತ ಅಂತಾನೆ ಇದೆ. ಸಂತೋಷವನ್ನು ಕೊಡತಕ್ಕವನೇ, ಸಂತೋಷಕರ. ದೇವತೆಗಳಿಗೆ ದೈತ್ಯರನ್ನ ಸಂಹಾರ ಮಾಡಿ ಪರಮಾತ್ಮ ದೇವತೆಗಳಿಗೆ ಸಂತೋಷವನ್ನು ಕೊಡತಕ್ಕವನು ಅಂತ ಅರ್ಥ. ವೇದಿತ ಪಾದ ಹಾಗೆ ಅಂತ. ವೇದಿತೌ ಅಂದ್ರೆ ಭಕ್ತಾನ್ ಪ್ರತಿ ಬೋಧಿತೌ ಪಾದೌ. ಭಕ್ತರಿಗೆ ತನ್ನ ಸ್ವರೂಪವನ್ನ ತಿಳಿಸಿಕೊಡ್ತಾನೆ ಅಂತ ಒಂದರ್ಥ. ಸಕಲ ವೇದ ಪ್ರತಿಪಾದ್ಯ ಅಂತ ಅರ್ಥ. ಎಲ್ಲಾ ವೇದಗಳಿಂದ ಕೂಡ ಪ್ರತಿಪಾದ್ಯನಾದವನೇ ಅಂತ. ವೇದಿತ ಪಾದ, ಭಕ್ತರಿಂದ ಸಕಲ ವೇದ ಪ್ರತಿಪಾದ್ಯ ಅಂತ ತಿಳಿಯಲ್ಪಡುವವನೇ ಅಂತ ಅರ್ಥ. ಇನ್ನು ತ್ರಿವಿಕ್ರಮ. ತ್ರಿವಿಕ್ರಮ ಅವಿಧಿ ಬಂಧತ್ವ ನಿರ್ಗತಃ. ವಿಧಿ, ಯಾವ ವಿಧಿಯೂ ಇಲ್ಲದವ, ವಿಧಿ ನಿಷೇಧಗಳನ್ನು ಮೀರಿದವ ಹಾಗೆ ಅಂತ ಅರ್ಥ. ವರ್ಣಾಶ್ರಮ ವಿಹಿತವಾದ ಕರ್ಮಗಳು ಅಂತ ಏನು ಹೇಳ್ತೀವಿ, ಅದು ಯಾವುದೂ ಇಲ್ಲದವ ಅಂತ ಅರ್ಥ. ಅದರಿಂದ ದೇವರನ್ನ ನಿಷ್ಕ್ರಮ ಅಂತ ಹೇಳ್ತಾರೆ. ತ್ರಿವಿಕ್ರಮ, ನೀನು ನಿಷ್ಕ್ರಮ, ನಿನಗೆ ಕ್ರಮ ಅಂತ ಯಾವುದಿಲ್ಲ. ವರ್ಣಾಶ್ರಮ ವಿಹಿತವಾದ ಕರ್ಮ ಅಂತ ಯಾವುದು ಇಲ್ಲ ಅಂತ ಅರ್ಥ. ಇನ್ನು ವಿಕ್ರಮ, ವಿಶಿಷ್ಟವಾದ ಕ್ರಮ. ಲೋಕಸಂಗ್ರಹ ಅಂಗೀಕೃತ ಧರ್ಮ ಮರ್ಯಾದಾ ಕ್ರಮ ಯಸ್ಯ ತದೋಕ್ತಃ. ನೀನು ವಿಶಿಷ್ಟವಾದ ಲೋಕದಲ್ಲಿ ಏನೇನು ಮರ್ಯಾದೆ ಇತ್ಯಾದಿಗಳು ಏನಿದೆ, ಗೌರವ, ಆದರ, ಬೌಂಡ್ರಿ ಏನಿದೆ, ಅದೆಲ್ಲವೂ ಕೂಡ ನಿನಗೆ ಸಲ್ಲುತ್ತದೆ. ಅದನ್ನು ಕೂಡ ಮೀರಿ ಇದ್ದವ ಎಂಬ ಅರ್ಥದಲ್ಲೂ ಬರುತ್ತದೆ. ಲೋಕದಲ್ಲಿರತಕ್ಕ ನೀತಿಗಳು ದೇವರಿಗೆ ಅಪ್ಲೈ ಆಗೋದಿಲ್ಲ. ಅದನ್ನು ಮೀರಿದವಾದ ಕ್ರಮ ಉಳ್ಳವ ಅಂತ ಅರ್ಥ. ನೋಡಿ, ಅತಿಶಯಿತ ಶಕ್ತಿ ರೂಪ ಇತಿವಾ ಅಂತ ಅರ್ಥ. ಅತಿಶಯವಾದ ಶಕ್ತಿ ಉಳ್ಳವ ಅಂತ ಅರ್ಥ. ಸುಕ್ರಮ ಅಂದ್ರೆ ಶೋಭನವಾದ ಕ್ರಮ. ವಾಸುದೇವಾದಿ ವ್ಯೂಹ ಕ್ರಮ ಅಂತ ಹೇಳ್ತಾರೆ. ವಾಸುದೇವ ಪ್ರದ್ಯುಮ್ನ ಸಂಕರ್ಷಣ ಅನಿರುದ್ಧ ಅಂತ. ಆ ರೀತಿಯಾಗಿ ಶೋಭನವಾದ ಕ್ರಮ ಉಳ್ಳವ ಅಂತ, ವ್ಯೂಹ ಕ್ರಮ ಉಳ್ಳವ ಅಂತ. ಸಂಕ್ರಮ ಹುಂಕೃತ ವಕ್ತ್ರ. ಸಂಕ್ರಮ ಅಂದ್ರೆ ಪ್ರಳಯ. ಪ್ರಳಯ ಕಾಲದಲ್ಲಿ ಲೋಕಾನಾಂ ಆಕ್ರಮಣ ಯಸ್ಮಿನ್ ಆಕ್ರಮಣ ಕಾಲ ಇತ್ಯರ್ಥ. ಹುಂಕೃತಂ, ಹುಂಕಾರವನ್ನು ಮಾಡ್ತಾನೆ ಬಾಯಿಂದ, ಹಾಗೆ ಅಂತ ಹೇಳ್ತಾನೆ. ಆ ರೀತಿಯಾಗಿ ಮಾಡಿ ಏನ್ ಮಾಡ್ತಾನೆ, ಲೋಕವನ್ನ ಎಲ್ಲವನ್ನು ನುಂಗಿ ಹಾಕ್ತಾನೆ ಅಂತ ಅರ್ಥ. ಸಂಕ್ರಮ ಪ್ರಳಯ ನಿತ್ಯ ನೈಮಿತ್ತಿಕ ಕಾಲ ತ್ರಿವಿಧ ಸಂಪ್ರತಿಕ್ರಮ ಇತಿ ಪ್ರಳಯೇ ಸಂಕ್ರಮ ಶಬ್ದ ಪ್ರಯೋಗ. ತಸ್ಮಿನ್, ಆ ಪ್ರಳಯ ಕಾಲದಲ್ಲಿ, ಯದ್ವಾ ಲೋಕಾನಾಂ ಆಕ್ರಮಣ ಯಸ್ಮಿನ್, ಅಂತ ಸಂದರ್ಭದಲ್ಲಿ, ಪ್ರಳಯ ಸಂದರ್ಭದಲ್ಲಿ, ಲೋಕವನ್ನ ಆಕ್ರಮಣ ಮಾಡುವ ಸಂದರ್ಭದಲ್ಲಿ ಹುಂಕಾರವನ್ನ ಮಾಡಿದವ, ಬಾಯಿಯಿಂದ ಹುಂಕಾರವನ್ನ ಮಾಡಿದವ ಅಂತ. ತ್ರಿವಿಕ್ರಮ, ತ್ರಯ ವಿಕ್ರಮ ವಿಶಿಷ್ಟಪಾದ ವಿಕ್ಷೇಪ. ಬಲಿಯತ್ರ ಯಾಚನೆ ಮಾಡುವುದಕ್ಕಾಗಿ 3 ಪಾದ ಹೆಜ್ಜೆಯನ್ನ ವಿಶೇಷವಾಗಿ ಇಟ್ಟವ ಅಂತ. ಅಂದ್ರೆ ತ್ರಿಷು ಲೋಕೇಶು ಅಂತರ್ಭಾವಿತಃ, 3 ಲೋಕದಲ್ಲೂ ಇರುವವ ಅಂತ.
ಅನಂತಾಸನಾದಿ ತ್ರಿಧಾಮಸುವ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ 3 ವಿಶಿಷ್ಟವಾದ ಲೋಕದಲ್ಲಿ ಇರತಕ್ಕವನು ಎನ್ನುವ ಅರ್ಥದಲ್ಲೂ ಬರುತ್ತದೆ. ತ್ರಿವಿಕ್ರಮ, ಹಾಗೆ ತ್ರಿವಿಕ್ರಮ ತ್ವಾಂದೇ, ನಿನಗೆ ನಮಸ್ಕಾರ ಅಂತ ಅಭಿಪ್ರಾಯ. ಮಧುಸೂದನ ದಾನವ ಸಾಧನ ವಂದೇ ದೈವತ ಮೋದಿತ ವೇದಿತ ಪಾದ, ತ್ರಿವಿಕ್ರಮ ನಿಷ್ಕ್ರಮ ವಿಕ್ರಮ ವಂದೇ ಸುಕ್ರಮ ಸಂಕ್ರಮ ಹುಂಕೃತ ವಕ್ತ್ರ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ತೆ. ಶ್ರೀ ಹರಿಯೇ ನಮಃ.